ಅದನ್ನೇ ನಾನು ಕೇಳ್ತಿರೋದು. ಎಲ್ಲೋ ಒಂದು ಕಡೆಗೆ ಅಲ್ಲಿ ದ್ವಂದ್ವ ಕಾಣಿಸ್ತಾ ಇದೆ ಅಂತ. ಯಾಕೆಂದ್ರೆ ನೀವು ಹೊರಗಡೆ ಹೇಳ್ತೀರಿ ತೆಗಿಬೇಕು ಅಂತ, ನಿಮ್ಮ ವ್ಯಕ್ತಿಗತ ಅಂತ ಹೇಳ್ತೀರಿ, ಬಟ್ ಸರ್ಕಾರ ಅಂತ ಬಂದಾಗ ಯು ಆರ್ ಆಲ್ಸೋ ಪಾರ್ಟ್ ಆಫ್ ದ ಗೌರ್ಮೆಂಟ್. ಸರ್ಕಾರದ ಬಾಯಿಂದ ಆ ಮಾತು ಬರಲ್ಲ. ಉದಾಹರಣೆಗೆ ಸಾವರ್ಕರ್ನ ಬಿಟ್ಬೋಣ, ಇನ್ನು ಟಿಪ್ಪು ಜಯಂತಿ ಕೂಡ ಹೇಳಿದ್ರು, ಟಿಪ್ಪು ಜಯಂತಿನ ಡಿಫೆಂಡ್ ಮಾಡ್ಕೋತೀರಿ, ಬಟ್ ಸರ್ಕಾರಕ್ಕೆ ವಾಪಸ್ ಬಂದಮೇಲೆ ಟಿಪ್ಪು ಜಯಂತಿ ಆಚರಣೆ ಮಾಡಿಲ್ಲ. ಎಲ್ಲೋ ಒಂದು ಕಡೆಗೆ ಅಳುಕು, ಆತಂಕ ಅದೆಲ್ಲೋ ಈ ಬಾರಿಯ ಕಾಂಗ್ರೆಸ್ ಸರ್ಕಾರದಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇದೆಯಲ್ಲ ಅಂತ. ಅದ್ರ ಬಗ್ಗೆ ಏನು ಸ್ಪಷ್ಟವಾಗಿದೆ. ನನ್ನ ಪ್ರಕಾರ ಟಿಪ್ಪು ಸುಲ್ತಾನ್ ಈಗ ಫ್ರೀಡಮ್ ಫೈಟರ್. ಈಗ 4 ಸರಿ ಆಂಗ್ಲೋ ಮೈಸೂರು ವಾರ ಆಗ್ತದೆ. ಯಾರ ಜೊತೆ ಮಾಡಿದವರು? ಬ್ರಿಟಿಷ್ ಜೊತೆ ಅಲ್ವಾ? ಇವರೆಲ್ಲರೂ ಇಷ್ಟೆಲ್ಲ ಮಾತಾಡ್ತಾರಲ್ಲ ಸರ್, ನೀವು ಗೌರ್ಮೆಂಟ್ ವೆಬ್ಸೈಟಿಗೆ ಹೋಗಿ ನೋಡಿ. ಫಾದರ್ ಆಫ್ ಕರ್ನಾಟಕ ಹಾರ್ಟಿಕಲ್ಚರ್ ಟಿಪ್ಪು ಸುಲ್ತಾನ್ ಅಂತ ಇನ್ನೂ ಬರೆದಿದ್ದಾರೆ. ನಾಸಾನಲ್ಲಿ ಯೂಸ್ ಆಫ್ ಹೌ ಟಿಪ್ಪು ಸುಲ್ತಾನ್ ಹೇಗೆ ಏನು ರಾಕೆಟನ್ನು ಯೂಸ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಇವರೆಲ್ಲ ದೊಡ್ಡ BJP ಸಂಸದರು, ನಾಯಕರೆಲ್ಲ ದೊಡ್ಡ ಮಾತಾಡ್ತಾರಲ್ಲ. ಇಷ್ಟ ಇಲ್ಲ ಅಂದರೆ ಬನ್ನಿ ಹೋಗಿ ಲಾಲ್ಬಾಗ್ ಸುಡೋಣ. ಲಾಲ್ಬಾಗ್ ಯಾರು ಕೊಡಿಗೆ? ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಅಲ್ವಾ? ಮಾಡೋಕ್ಕಾಗುತ್ತಾ ಹಾಗೆ? ನೋಡಿ, ಎಲ್ಲರೂ ಕೂಡ ಅವ್ರವ್ರ ಸಾಮ್ರಾಜ್ಯಕ್ಕೆ ಏನೇನು ಮಾಡಬೇಕೋ ಮಾಡಿದ್ದಾರೆ. ಈಗ ಸಂವಿಧಾನ ಬಂದಿದೆ, ಯಾರೂ ರಾಜರು ಉಳಿದಿಲ್ಲ. ಎವ್ರಿಬಡಿ ಈಸ್ ಈಕ್ವಲ್. ನೀವು ಅದನ್ನು ಏನೋ ತೊಗೊಂಡೋಗಿ ಇವಾಗಿನ ಇತಿಹಾಸಕ್ಕೆ ಹಾಕೋದು ಎಷ್ಟು ಸರಿ? ಆವಾಗ ಅವ್ರವ್ರ ಸಾಮ್ರಾಜ್ಯ ಉಳಿಸ್ಲಿಕ್ಕೆ ಎಲ್ಲರೂ ಅವ್ರವ್ರ ಸಮಾಜ ಮೇಲೂ ದಾಳಿ ಮಾಡಿದ್ದಾರೆ, ಇಲ್ಲ ಅಂತಿಲ್ಲ. ಅದು ಇತಿಹಾಸಗಳನ್ನ ನೀವು ತೆಕ್ಕೊಂಡು ಹೋದರೆ ಎಲ್ಲನೂ ಸಿಗ್ತದೆ. ಎಲ್ಲ ರಾಜರು ಇರ್ಬೋದು, ಅವರಲ್ಲೂ ನ್ಯೂನತೆ ಇರ್ತದೆ. ಒಳ್ಳೆಯದು ಮಾಡಿದ್ದಾರೆ, ಕೆಟ್ಟದ್ದು ಮಾಡಿದ್ದಾರೆ. ಬಟ್ ರಾಷ್ಟ್ರ ನಾಯಕರ ವಿಚಾರದಲ್ಲಿ ಏನಾಗ್ತದೆ, ಸಾವರ್ಕರ್ ಅವರಿಂದ ಹಿಡಿದು ಅನೇಕ ರಾಷ್ಟ್ರ ನಾಯಕರು ಗಾಂಧಿಯನ್ನು ಕೂಡ ಹೊರತುಪಡಿಸಿಲ್ಲ. ಅವ್ರ ಬಗ್ಗೆ ಒಂದು ವಿಮರ್ಶೆ ಬೇರೆ ರೀತಿಯ ಅಂತಲೇ ಇದೆ. ಅವ್ರ ಬಗ್ಗೆ ಅನೇಕ ಆಕ್ಷೇಪಗಳಿವೆ. ಬೋಸ್ ಅವ್ರ ಬಗ್ಗೆ ಆಕ್ಷೇಪ ಇತ್ತು. ಇನ್ಫ್ಯಾಕ್ಟ್ ಗಾಂಧಿ ಅವ್ರ ಬಗ್ಗೆ ಅನೇಕ ಆಕ್ಷೇಪ ವ್ಯಕ್ತಪಡಿಸ್ತಾರೆ, ನೆಹರು ಅವ್ರ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸ್ತಾರೆ. ಈ ಆಕ್ಷೇಪಗಳ ಹೊರತಾಗಿಯೂ ಕೂಡ ಕಾಂಗ್ರೆಸ್ನ ನಾಯಕರೇ ಸಾವರ್ಕರ್ ಅವರ ಕಾಲಾಪಾನಿ ದಿನಗಳನ್ನು ಸಮರ್ಥನೆ ಮಾಡಿದ್ದಾರೆ ಅಥವಾ ಅದನ್ನು ಪ್ರಶಂಸೆ ಮಾಡಿದ್ದಾರೆ. ಹಾಗಿದ್ದಾಗಲೂ ಕೂಡ ವಿರೋಧ ಅನ್ನೋದು ಯಾಕೆ ಅಷ್ಟೊಂದು ವಿರೋಧ ಅಂತ ನಾನು ಹೇಳ್ತಾ ಇರೋದಲ್ಲ. ನನ್ನ ಇತಿಹಾಸವನ್ನು ಚಾಲೆಂಜ್ ಮಾಡೋಂಗಿದ್ರೆ ಮಾಡಲಿ, BJP ಅವ್ರು ಬೇಡ ಅಂತ ಇಲ್ಲ. ಈಗ ನೀವು ಹೇಳಿದ್ರಲ್ಲ, ಬೋಸ್ ಅವರು ಗಾಂಧೀಜಿಯವ್ರ ವಿಚಾರಕ್ಕೆ ಸ್ವಲ್ಪ ವಿರುದ್ಧ ಆದರು, ಆಮೇಲೆ ಜೊತೆಗೇ ಇದ್ದರು. ಅದಾದಮೇಲೆ ಡಿಫ್ರೆನ್ಸಸ್ ಬಂತು. ಅವರು ಹೋಗ್ತಾ ಈಗ ಕಾಂಗ್ರೆಸ್ನಲ್ಲೇ ಏನು ಎಕ್ಸ್ಟ್ರೀಮಿಸ್ಟು, ಮಾಡ್ರೇಟ್ಸು ಇದ್ದರು. ಎಕ್ಸ್ಟ್ರೀಮಿಸ್ಟು ಏನಂದರೆ ಸ್ವಲ್ಪ ಹಿಂಸಾಚಾರದ್ದು ಇದು ತೊಗೋಬೇಕು, ಮಾಡ್ರೇಟ್ಸ್ 2 ಕಡೆ ಇದ್ದರು. ಮತ್ತು ಆಮೇಲೆ ಗಾಂಧೀಜಿಯವ್ರ ತತ್ವವನ್ನು ನಂಬ್ಕೊಂಡು ಹೋಗೋರು ಇದ್ದರು. ಈಗ ಸುಭಾಷ್ ಚಂದ್ರ ಬೋಸ್ ಅವರು ಯಾವಾಗ ಇಂಡಿಯನ್ ನ್ಯಾಷನಲ್ ಆರ್ಮಿ ಕಟ್ತಿರ್ಬೇಕಾದ್ರೆ ಇವ್ರದ್ದು ಏನೇ ವಿಚಾರಧಾರೆ ಇದ್ರೂ ಕೂಡ ಎಲ್ಲರೂ ಕೂಡ ದೇಶದ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡ್ತಾಯಿದ್ರು, ಬ್ರಿಟಿಷವ್ರ ವಿರುದ್ಧ ಹೋರಾಟ ಮಾಡ್ತಾಯಿದ್ರು. ಆದರೆ ಸಾವರ್ಕರ್ ಅವರು ಬ್ರಿಟಿಷವ್ರ ಜೊತೆ ಹೋರಾಟ ಮಾಡ್ತಾಯಿದ್ರು, ನಮ್ಮ ದೇಶದ ವಿರುದ್ಧ. ಈಗ ಸುಭಾಷ್ ಚಂದ್ರ ಬೋಸ್ ಅವರು ಇಂಡಿಯನ್ ನ್ಯಾಷನಲ್ ಆರ್ಮಿ ಕಟ್ತಿರ್ಬೇಕಾದ್ರೆ ಸಾವರ್ಕರ್ ಅವರು ನಮ್ಮ ಜನರನ್ನು ನೀವು ಬ್ರಿಟಿಷ್ ಆರ್ಮಿ ಸೇರಿ ಅಂತ ಅವರು ಪ್ರೋತ್ಸಾಹ ಕೊಡ್ತಾ ಇದ್ರ ಇಲ್ಲ? ಅದ್ರ ಹಿಂದೆ ಒಂದು ಬೇರೆನೇ ಸ್ಟ್ರಾಟಜಿ ಇತ್ತು ಅಂತ. ನಮ್ಮ ದೇಶದ ಜನಗಳನ್ನ ಸೈನಿಕ ಪರಂಪರೆಗೆ, ಸೈನಿಕ ಪದ್ಧತಿಗೆ ಒಂದು ಅಳವಡಿಸುವಂತ ಒಂದು ಸ್ಟ್ರಾಟಜಿ ಇತ್ತು ಅನ್ನುವಂತ ವಾದ ಇದೆ. ಒಂದು ರಾಜರು ಇದ್ರಲ್ಲ, ಯಾರ್ಯಾರು ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡ್ತಾ ಇದ್ರು, ಆ ಸೇನೆಗೆ. ಆದ್ರೆ ಬ್ರಿಟಿಷ್ ಅಷ್ಟು ಅಪ್ಡೇಟ್ ಯಾರಾಗಿದ್ರು? ಬ್ರಿಟಿಷ್ ಅಷ್ಟು ವೆಪನ್ಸ್ ಯಾರಿಗೆ ಗೊತ್ತಿತ್ತು? ಬ್ರಿಟಿಷ್ ಕಾಲದ ಅಂದಿನ ಆಧುನಿಕ ವೆಪನ್ಗಳು ಇತ್ತ? ಈ ತರ ವಾದಗಳು ಬರ್ತಾ ಇರುತ್ತೆ. ಅಂದ್ರೆ ಆಗಿನ ಕಾಲದ ಆಧುನಿಕ ವೆಪನ್ಗಳನ್ನ ಟ್ರೈನಿಂಗ್ ಪಡಿಸೋದಕ್ಕೆ ಹೇಳ್ತಾ ಇರೋದು. ನೀವು ಕೂಡ ಇದಕ್ಕೆ ಅಲೈನ್ ಆಗ್ಬಿಡಿ. ಹೇಳ್ತೀನಿ ಕೇಳಿ, ನಾನು ಕೇಳ್ತಾ ಇರುವಂತ ಪ್ರಶ್ನೆ ಅಷ್ಟೇ. ಎಲ್ಲಾನು ಕೂಡ ಇವ್ರ ಲೋಪ ಎಲ್ಲ ಟ್ಯಾಕ್ಟಿಕ್ಕು, ಮಾಸ್ಟರ್ ಸ್ಟ್ರೋಕ್ಗಳೇ. ನೀವು ಕಾಲಾಪಾನಿ ದಿನಗಳಂತ ಹೇಳಿದ್ರಿ. ಕಾಲಾಪಾನಿನಲ್ಲಿ 600ಕ್ಕಿಂತ ಹೆಚ್ಚು ಸೆಲ್ಗಳಿವೆ. ಆ 33 ವರ್ಷ ಕಾಲಾಪಾನಿ ನಡೆದಿರೋಂಥ ಅವಧಿನಲ್ಲಿ 70,000 ಸಾವಿರಕ್ಕಿಂತ ಹೆಚ್ಚು ಜನ ಅದರಲ್ಲಿದ್ದರು. ಮೋರ್ ದೆನ್ 80,000 ಪೀಪಲ್ ಸರ್ವ್ಡ್ ದೇರ್ ಟರ್ಮ್ಸ್ ಇನ್ ಕಾಲಾಪಾನಿ. ಆದರೆ ಕ್ಷಮಾಪಣೆ ಪತ್ರ ಬರೆದಿರೋರು ಓನ್ಲಿ 4-5 ಜನ. ಅದರಲ್ಲಿ ಹೈಯೆಸ್ಟ್ ಬರೆದಿರೋದು ಸಾವರ್ಕರ್. ಆಮೇಲೆ ಅದು ನಾನು ಮಾಸ್ಟರ್ ಸ್ಟ್ರೋಕ್ ಅಂತೀರಾ ಏನಂತ? ಇಲ್ಲ, ಕ್ಷಮಾಪಣಾ ಪತ್ರ ಬರೆದ್ರೆ ಅವ್ರು ಹೊರಗಡೆ ಬಂದರೆ ನಾವು ಏನೋ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಳ್ಬೋದು ಅಂತ, ಅದಕ್ಕೆ ಅವ್ರು ಹಂಗೆ ಮಾಡಿದ್ರು ಅಂತ BJP ಅವ್ರು ಹೇಳೋದು ಕರೆಕ್ಟಾ? ಹೊರಗಡೆ ಬಂದಮೇಲೆ ಯಾವ ಹೋರಾಟದಲ್ಲಿ ಇವರು ಪಾಲ್ಗೊಂಡ್ರು? ಕ್ವಿಟ್ ಇಂಡಿಯಾ ಮಾಡಿದ್ರ, ಸೈಮನ್ ಗೋ ಬ್ಯಾಕ್ ಮಾಡಿದ್ರ, ರೌಂಡ್ ಟೇಬಲ್ನಲ್ಲಿ ಪಾಲ್ಗೊಂಡ್ರ, ಯಾವುದ್ರಲ್ಲಿ ಪಾಲ್ಗೊಂಡ್ರು ಸರ್? ಲಿಸ್ಟ್ ಕೊಡಿ. ಇವ್ರು ಏನು ಹೇಳ್ತಾರೆ, ಏನು ಮಾಸ್ಟರ್ ಸ್ಟ್ರೋಕ್ ಅಪ್ಪ, ಅವರು ಕ್ಷಮಾಪಣಾ ಪತ್ರ ಬರೆದಿದ್ದು ವಾಪಸ್ ಬಂದು ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕ್ಬೋದು ಅಂದ್ಬಿಟ್ಟು ಅವರು ಅದಕ್ಕೆ ಬರೆದ್ರು ಅಂತ ಹೇಳ್ತಾರೆ. ಆಯಿತು, ಬಂದಾದಮೇಲೆ ರತ್ನಗಿರಿಗೆ ಯಾಕೆ ಪಾರ್ಟಿಸಿಪೇಟ್ ಮಾಡಿಲ್ಲ? ಆಮೇಲೆ ಎಲ್ಲರೂ ಕಾಲಾಪಾನಿಗೆ ಯಾಕೆ ಹೋಗಿರೋದು ಗೊತ್ತಾ? ಅವರು ಯಾವ ಒಂದು ಬ್ರಿಟಿಷ್
ಆಫೀಸರ್ನ ಕೊಲ್ಲಿಕ್ಕೆ ಗನ್ ಎಲ್ಲಿಂದ ಕೊಡಿಸಿದ್ದು ಅಂದ್ಬಿಟ್ಟು ಇದು ಮಾಡಿ ಅದು ಅಂಜ್ಬಿಟ್ಟು ಸಿಕ್ಕಾಕೋತಾರಂತ ಅಂಜ್ಬಿಟ್ಟು ಕಾನ್ಸ್ಪಿರೇಟರ್ ಅನ್ನೋ ಕಾರಣಕ್ಕೋಸ್ಕರ ಆಗಿರುವಂಥದ್ದು. ಕಾನ್ಸ್ಪಿರೇಟರ್ ಎಲ್ಲಿ ಹೋಗಿದ್ರು? ಲಂಡನ್ನಿಗೆ ಹೋಗಿದ್ರು. ಲಂಡನ್ನಲ್ಲಿ ಹಿಡಿತಾರೆ ಅಂದ್ಬಿಟ್ಟು ಫ್ರಾನ್ಸಿಗೆ ಹೋಗಿದ್ರು. ಫ್ರಾನ್ಸ್ನಲ್ಲಿ ಸಿಕ್ಕಾಕೊಂಡಿದ್ರು. ಫ್ರಾನ್ಸ್ನಲ್ಲಿ ಎಕ್ಸ್ಟ್ರಾಡಿಷನ್ ಇದಕ್ಕೆ ಅವರು ಪತ್ರ ಬರೆದಿದ್ರು, ಗೊತ್ತಾ ನಿಮಗೆ?